ತಂದೆ ನಿಮಗೆ ಸ್ತೋತ್ರ. ಪಾದಕ್ಕೆ ಅಡ್ಡ ಬಿದ್ದು ಆರಾಧಿಸ್ತೇವೆ. ನಾವು ಇದನ್ನ ನಿಂತುಕೊಂಡಿರೋದು ನಿರ್ಮೂಲವಾದ ನಿಮ್ಮ ಶುದ್ಧವಾದ ಕೃಪೆ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಒಂದಾವರ್ತಿ ಅಪ್ಪನೇ, ನಮಗೆ ಯಾರಿದ್ದಾರೆ ಲೋಕದಲ್ಲಿ? ನೀವಲ್ಲದೆ ಯಾರು ಇಲ್ಲ ಸ್ವಾಮಿ. ನಿಮ್ಮ ಪಾದಕ್ಕೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ನಿಮ್ಮನ್ನು ಆರಾಧಿಸ್ತೀರಿ ಸ್ವಾಮಿ. ನೀವು ನನಗೆ ಸಾಕು, ನಿಮ್ಮ ಕೃಪೆ ಸಾಕು, ದಯೆ ಸಾಕು ಸ್ವಾಮಿ. ಒಂದೆಲ್ಲ ಮಕ್ಕಳನ್ನ ಮಾಡ್ಕೊ. ತಿಂಗಳ ಅಂತ್ಯ ಭಾಗ ಬಂದಿದ್ದೇವೆ. ಕೊನೆಯ ಆರಾಧನೆಯಲ್ಲಿ ಪಾಲು ಸಹ ಮಾಡಿದ್ದೀರಾ. ಒಬ್ಬೊಬ್ಬರ ಮೇಲೆ ರಕ್ತ ಚುಂಬಿಸ್ಕೊಬಾರ್ದು. ಶತ್ರುವಾದ ಯಾರು ಮುಟ್ಟು ಪ್ರಕಾರ ಪ್ರತಿಯೊಬ್ಬರನ್ನು ಕೂಡ ನಿಮ್ಮ ದೂತ ಕಾಸಿ ಕಾಯ್ದುಕೊಂಡ್ರಿ. ಪ್ರತಿಯೊಬ್ಬರ ಅಂತರದಲ್ಲಿ ಮಾತನಾಡ್ರಿ, ಬಲಪಡಿಸಿ ಕಾಯ್ದುಕೊಂಡ್ರಿ, ನಿಮ್ಮರಿಗೆ ಸಿದ್ಧಪಡಿಸಿ ಎಂಬುದಾಗಿ ಕೇಳಿಕೊಡ್ತೇವೆ ಸ್ವಾಮಿ. ಬಂದ ಮಕ್ಕಳು ಬರಿದಾಕ ಹೋಗದೆ ವಾಕ್ಯದ ಮೂಲಕ ಅವರು ತಿಳ್ಕೊಳ್ಬೇಕಾದ ಸತ್ಯ ತಿಳ್ಕೊಳ್ಳುವಂತೆ ಸಹಾಯ ಮಾಡೋದಕ್ಕಾಗ್ಬಿಡಿ ಸ್ವಾಮಿ. ಎಲ್ಲವನ್ನ ನಿಮಗೆ ಅರ್ಪಿಸ್ಕೊಡ್ತೀವಿ. ಪ್ರಾರ್ಥನೆಗಳ ಸ್ತೋತ್ರ ಯೇಸು ತಂದೆ ಆದವರೇ, ಆಮೇಲೆ. ಹಲ್ಲೆಲೂಯಾ. ಇದನ್ನ ಕೂಡ ಕೂಡಿ ಬರುವಾಗಲೆಲ್ಲ ನಮ್ಮ ಸಂಗಡ ದೇವರು ಮಾತಾಡ್ತಾರೆ. ನಮಗೆ ಅನೇಕ ರಹಸ್ಯಗಳು ವ್ಯಕ್ತಪಡಿಸ್ತಾರೆ, ಅನೇಕ ತಿಳಿಸ್ತಾರೆ ನಮಗೆ. ನಾವು ಅದನ್ನ ಅರ್ಥ ಮಾಡಿಕೊಳ್ಬೇಕು. ನೋಡುವಾಗ ನೀವು ಯಾರಾಗಿರ್ಬಾರ್ದು, ಮಂದಮತಿಗಳಾಗಿರ್ಬಾರ್ದು. ಯಾವುದನ್ನು ಹೊಂದಿಕೊಳ್ಳೋದಕ್ಕೆ? ದೇವರು ನಿಮಗಾಗಿ ಸಿದ್ಧ ಮಾಡಿದಂತ ವಾಗ್ದಾನಗಳನ್ನು ಸ್ವತಂತ್ರ ಮಾಡಿಕೊಳ್ಳಲಿಕ್ಕೆ ನೀವು ಯಾರಾಗಿರಬಾರ್ದು? ಮಂದಮತಿಗಳಾಗಿರಬಾರ್ದು. ಇವತ್ತು ಭೂಲೋಕದಲ್ಲಿ ಅನೇಕ ಮಂದಮತಿಗಳು ಕಾಣ್ತೀವಿ. ಇವತ್ತು ಅನೇಕ ಕ್ರೈಸ್ತವರೆಲ್ಲ ನೋಡುವುದಾದ್ರೆ ವ್ಯಾಧಿಪಟ್ಟವರು, ಕೊರತೆ ಉಳ್ಳವರು, ದರಿದ್ರ ಉಳ್ಳವರು, ಇತರರೇ ಹಣವಿಲ್ಲದವರು, ಇವರೆಲ್ಲ ನಾವು ಕಾಣ್ತೀವಿ. ಅದು ವೇದ ವಾಕ್ಯ ಹೇಳ್ತದೆ, ನಾನು ಯಾಕೆ ಬಡವರಾದೆ? ಯೇಸು ಯಾಕೆ ಬಡವರಾದ್ರು? ನಿಮ್ಮನ್ನ ಐಶ್ವರ್ಯ ಮಾಡ್ಕೊಳ್ಬೇಕಾಗ. ಅರ್ಥ ಆಗ್ಬೇಕಲ್ಲ. ಮತ್ತು ನೀನು ವ್ಯಾಧಿಯಲ್ಲಿರೋದು, ನೀನು ರೋಗದಲ್ಲಿರೋದು, ನೀನು ದುಃಖದಲ್ಲಿರೋದು, ನೀನು ಸಮಸ್ಯೆಯಲ್ಲಿರೋದು ದೇವ್ರಿಗೆ ಇಷ್ಟವಿಲ್ಲ. ಯಾಕೆ? ನೀನೆಲ್ಲ ಕಾರ್ಯಕ್ಕೆ ವಾಗ್ದಾನ ಇಟ್ಟಿದ್ದಾರೆ. ಈ ವಾಗ್ದಾನ ಅರಿಯದ ನಿಮಿತ್ತವಾಗಿ ನಾವು ವ್ಯಾಧಿಯಲ್ಲೇ ಇರ್ತೀವಿ, ದುಃಖದಲ್ಲೇ ಇರ್ತೀವಿ, ಕಣ್ಣೀರಲ್ಲೇ ಇರ್ತೀವಿ, ವೇದಲ್ಲೇ ಇರ್ತೀವಿ. ವೇದ ವಾಕ್ಯ ಹೆಬ್ರಾಯರ ಪತ್ರಿಕೆ 11ನೇ ಅಧ್ಯಾಯ ಹೇಳ್ತದೆ, ಅವರು ನಂಬಿಕೆಯಿಂದ ವಾಗ್ದಾನಗಳನ್ನ ಸ್ವತಂತ್ರ ಮಾಡಿಕೊಂಡ್ರು. ಅಲ್ಲಯ್ಯ, ಅರ್ಥ ಆಯ್ತಲ್ಲ? ನೀವು ಸ್ವತಂತ್ರ ಮಾಡಿಕೊಳ್ಳಿ ಕರೆಯಲ್ಪಟ್ಟಿದ್ದೀರಾ. ಆ ದೇವರು ನಿನಗಾಗಿ ಸಂಪಾದನೆ ಮಾಡಿಟ್ಟ ಎಲ್ಲ ಆಶೀರ್ವಾದಗಳನ್ನ ನೀವು ಹೊಂದ್ಕೊಳ್ಬೇಕು. ಅಲ್ಲಯ್ಯ. ಆಗ ನಾವು ಯೋಹಾನ ಸುವಾರ್ತೆ ವಿಷಯ ನಾವು ನೋಡ್ತೀವಿ. ಯೋಹಾನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನೋಡುವುದಾದ್ರೆ ಮಾ 40ನೇ ವಾಕ್ಯ ಓದಿ. 7:40. ಹಾ 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 ಬೋದು ಹಂಗೆ. ಹಾ 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 ಸಾಕಲ್ಲಿಗೆ. ಇಲ್ಲಿ ಒಂದು ಗುಂಪು ಜನ ಇದ್ದಾರೆ. ಯೇಸು ಸ್ವಾಮಿ ಮಾತನಾಡ್ತಾ ಇದ್ದಾರೆ. ಮಾತಾಡುವಾಗ ಕೆಲವರಿಗೆ ಅಂಡರ್ಸ್ಟ್ಯಾಂಡ್ ಆಗುತ್ತದೆ. ಏನಂತ? ಈತ ಯಾರು ಹಿಂಗ ಮಾತಾಡ್ತಾ ಇದ್ದಾನೆ? ಈತ ಯಾರಾಗಿರ್ಬೋದು? ಈತ ಪ್ರವಾದಿ ಆಗಿರ್ಬೋದು. ಯಾರಾಗಿರ್ಬೋದು? ಇದು ಪ್ರವಾದಿ ಆಗಿರ್ಬೋದು ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ಇಲ್ಲ, ಈತ ಕ್ರಿಸ್ತನೇ ಆಗಿರ್ಬೋದು. ಯಾರಾಗಿರ್ಬೋದು? ಕ್ರಿಸ್ತನೇ ಆಗಿರ್ಬೋದು ಅಂತಾರೆ. ಇನ್ನು ಕೆಲವರು ಹೇಳ್ತಾರೆ, ಅದ್ ಹೆಂಗೆ ಸಾಧ್ಯ? ಕ್ರಿಸ್ತನ ಗಲ್ಲಿಂದ ಬರೋದಿಲ್ಲ. ಎಲ್ಲಿಂದ ಬರ್ತಾರೆ? ಬೆತ್ಲೆಹೇಮನಿಂದ ಬರುವಂತ ಕ್ರಿಸ್ತನ ಎಲ್ಲಿಂದ ಬರ್ತಾರೆ? ಲೀಡಿಯಮ್ಮ, ಬೆತ್ಲೆಹೇಮನಿಂದ. ಬೆತ್ಲೆಹೇಮ್ ಹೋಗಿದ್ದೀರ? ನಾನು ಹೋಗಿದ್ದೀನಿ. ಬೆತ್ಲೆಹೇಮಲ್ಲಿ ಇದೆ, ಅವರ ಹುಟ್ಟಿದ ಜಾಗ ಇದೆ, ನಾನು ನೋಡ್ಕೊಂಡ್ ಬಂದಿದ್ದೀನಿ. ಅರ್ಥ ಇದೆ ಮಕ್ಕಳೇ? ಅಲ್ಲಿಯಾ? ಬೆತ್ಲೆಹೇಮ್ ಎಲ್ಲಿದೆ ಗೊತ್ತಾ? ಪ್ಯಾಲೆಸ್ಟೈನ್ ಅಲ್ಲಿ ಇದೆ. ಎಲ್ಲಿದೆ? ಪಾಲಸ್ತೀನಾ ಅಂತೇಳಿ ಬೆತ್ಲೆಹೇಮ್ ಇರೋದು. ಪಾಲಸ್ತೀನ್ಸ್ ಇಲ್ಲ ನೋಡಿ, ಕೇಳಿದ್ರಲ್ಲ? ತುಂಬಾ ವಿರೋಧಿಗಳು. ಯಾರಿಗೆ? ಯೂದ್ರಿಗೆ ತುಂಬಾ ವಿರೋಧಿ ಪ್ಯಾಲೆಸ್ತೀನ್. ಗೊತ್ತಾಯ್ತಾ? ಅಲ್ಲಿದೆ ಅದು. ಅಲ್ಲಿ ಕ್ರಿಸ್ತ ಯಾರಾದ್ರೂ ನೋಡ್ಕೊಂಡ್ ಬರ್ಬೋದು. ನಿಮ್ಗೆ ಬಿಡ್ತಾರೆ, ಚೆಕಪ್ ಮಾಡಿ ಬಿಡ್ತಾರೆ ನಿಮ್ಮನ್ನ ಪ್ಯಾಲೆಸ್ತೀನ್ಗೆ. ಅಲ್ಲಿ ಕೂಡ ಚೆಕಿಂಗ್ ಇದೆ. ಇವರು ಜನ ಬಂದ ಚೆಕ್ ಮಾಡ್ತಾರೆ, ಅವ್ರು ಚೆಕ್ ಮಾಡ್ತಾರೆ, ಅವ್ರು ನೋಡ್ಕೊಂಡ್ ಬರ್ಬೋದು. ಹಾಗೆ ಕೇಳ್ತಾರೆ, ಕ್ರಿಸ್ತನ ಎಲ್ಲಿಂದ ಬರ್ಬೇಕು? ಗಲಿಲಾಯದಿಂದಲ್ಲ, ಕ್ರಿಸ್ತ ಎಲ್ಲಿಂದ ಬರ್ಬೇಕು? ಈ ರೀತಿ ಎಲ್ಲಾರು ಡಿಸ್ಕಸ್ ಮಾಡಿ 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 ಕೊನೆಗೆ ಏನ್ ಮಾಡ್ತಾರಲ್ಲ ಗೊತ್ತಾ? ಈಗ 53ನೇ ವಾಕ್ಯ ಓದಿ. ಹಾ ಹಾ ಸಾಕಲ್ಲಿಗೆ 53ನೇ ವಾಕ್ಯ ಮಾತು ಹೋದ್ರಿ. ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದರು ಅಂತ ಇಲ್ಲಿ ವಾಕ್ಯ ಹೇಳ್ತಿದೆ. ಆಗ ದೇವ ಮಕ್ಕಳೇ, ದೇವ ಸಭೆಯೇ, ಎಲ್ಲಾರು ಒಂದಿನ ನಾವು ಕೂಡ ನಮ್ಮ ಮನೆಗೆ ಹೋಗ್ಬೇಕು. ಕರೆಕ್ಟಾ? ಈಗ ಇಲ್ಲಿ ಬಂದಿದ್ದು, ಇಲ್ಲದ ಎಲ್ಲಿಗೆ ಹೋಗ್ತಾರೆ ನಾವು ವಾಪಸ್ಸು?
ಅದೇ ರೀತಿಗೆ ಪ್ರತಿ ಮನುಷ್ಯರು ಕೂಡ ಈ ಲೋಕದ ಯಾತ್ರೆ ಮುಗಿದ ಮೇಲೆ ಒಂದು ಮನೆ ಇದೆ, ಅವನಿಗಾಗಿ ಅವ್ನಿಗೆ ಹೋಗ್ಬೇಕು. ಎಲ್ಲಾರು ಒಂದಿನ ತಮ್ಮ ತಮ್ಮ ಮನೆಗೆ ಹೋಗ್ಬಿಡ್ಬೇಕು. ಅಲ್ಲಲ್ಲಿಯ ದೇವರು ಸೃಷ್ಟಿ ಮಾಡದೆ 2 ಸ್ಥಳಗಳುಂಟು, 2 ಮನೆ ಉಂಟು. ಒಂದು ಕೆಳ ಮನೆ, ಒಂದು ಮೇಲ ಮನೆ. ಏನಿದೆ ನೀಲಮ್ಮ? ಒಂದು ಕೆಳ ಮನೆ, ಒಂದು ಮೇಲ ಮನೆ. ಕೆಳ ಮನೆಯಲ್ಲಿ ಏನಿದೆ? ವೇದ ವಾಕ್ಯದೆ ಅಲ್ಲಿ ಕೆಚ್ಚುಗಳು ಸಾಯುವುದಿಲ್ಲ, ಉರಿಯ ಬೆಂಕಿ ಹಾರುವುದಿಲ್ಲ. ಕೆಳಗಡೆ ಮನೆಯಲ್ಲಿ ಏನಿದೆ? ಬೆಂಕಿ ಉರಿತಾ ಇದೆ. ಅದು ಯುಗಾಂತರಕ್ಕೂ ಉರಿತದಂತಾಗಿ ಬೈಬಲ್ ಹೇಳ್ತದೆ. ಯುಗಾಂತರ ಕೂಡ ಯುಗಾಂತರ ಕೂಡ ಈ ಬೆಂಕಿ ಉರಿತಾನೆ ಇರ್ತದೆ, ವೇದನೆ ಇದ್ದೇ ಇರ್ತದೆ ಎಂಬುದಾಗಿ. ಅಲ್ಲೆಲಿಯ ಆ 2 ಮನೆ, ಒಂದು ಮನೆ ಏನಾಗಿದೆ? ಕೆಳ ಮನೆಯಲ್ಲಿ ಬೆಂಕಿ ಉರಿತಾ ಇದೆ, ಅಲ್ಲಿ ಹುಳ ಕಚ್ಚುತ್ತಾ ಇದೆ. ಮೇಲೊಂದು ಮನೆ ಕಟ್ಟಿದ್ರ ದೇವರು. ಏಸುವಾಗ ಹೋಗುವಾಗ ಏನ್ ಹೇಳ್ಬಿಟ್ಟೋದು? 14ನೇ ಅಧ್ಯಾಯ ಯೋಹಾನ ಸುವಾರ್ತೆಯಲ್ಲಿ 14:1-2 ಓದಿ ನೋಡಿ ಯಾರದು. ಲೆಟ್ somebody read that word. 14th chapter 1 and 2, 3 you can read in John. ಹಾ 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 ಹೋಗಿ ನೋಡ, ಅವ್ರಿರೋ ಬಳಿಗೆ ಕೊಂಡೋಗ್ತಾರೆ ನಿಮ್ಮನ್ನ. ಅದೇ ವಾಗ್ದಾನ. ಈ ಭೂಲೋಕಕ್ಕೆ ಎಷ್ಟೋ ಮಹಾತಿಶಯರು ಬಂದ್ರು, ಯಾರು ಈ ತರ ಹೇಳಲೇ ಇಲ್ಲ. ನಾನು ಹೋಗಿ ನಿಮ್ಗಾಗಿ ಸ್ಥಳ ಸಿದ್ಧ ಮಾಡ್ಬಿಟ್ಟು ನಾನು ಬಂದು ನಿಮ್ಮನ್ನ ಕೊಂಡೋಗಿ ನಾವು ಸ್ವರ್ಗ ಸೇರಿದ ಯಾರು ಹೇಳಲಿಲ್ಲ. ಹೇಳಿದ ಬರೀ ವ್ಯಕ್ತಿ ಯಾರಾಗ್ತಾರೆ? ಯೇಸು ಮಾತ್ರ. ಗೈಡ್ ಹೇಳ್ದ, ದಿಸ್ ಇಸ್ ದ ಸ್ಟ್ಯಾಚ್ಯೂ ಆಫ್ ದಟ್ ಲೋತ್ ವೈಫ್ ಅಂತ ಹೇಳ್ದ. ಆಮೇಲೆ ಸ್ಯಾಮ್ಸನ್ ಕಲ್ಲು ಗೊತ್ತಾ? ದೊಡ್ಡ ಕಲ್ಲು, ಆ ಕಲ್ಲು ಅಲ್ಲೇ ಇದೆ. ಅದು ತೋರಿಸ್ತು. ಡೂ ಯು ನೋ? ತುಂಬಾ ದೊಡ್ಡದದು, ನಾವು ಸುಮ್ಮನೆ ಕಲ್ಸಕ್ ಆಗಲ್ಲ. ಡೂ ಯು ನೋ ವಾಟ್ ಇಸ್ ದಿಸ್ ಅಂತ ಕೇಳ್ದ. ಡೋಂಟ್ ನೋ. This is the Samson stone. He was using the stone for grinding the wheat and all. ಇನ್ನೂ ಇದ್ದಾವೆ. ಯೇಸು ನೀರ ದ್ರಾಕ್ಷಾರಸ ಮಾಡ್ಕೊತಾ ಆ ಬಾನೆಗಳು ಈಗಲೂ ಅಲ್ಲಿದ್ದಾವೆ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ಕೊತಾ ಒಂದು ಮರ ಯಾವ್ದದ ಅಲ್ಲ, ಆಲಿವ್ ಈಗಲೂ ಇದೆ. ಯಾವಾಗ ಯೇಸು ಸ್ವಾಮಿ ಕುತ್ಕೊಂಡು ಪ್ರಾರ್ಥನೆ ಮಾಡಿದ್ರಲ್ಲ, ಆ ಮರ ಈಗಲೂ ಇದೆ. 2000 ವರ್ಷ ಆಯ್ತು, ಈಗಲೂ ಆ ಮರ ಇದೆ. ಯೇಸು ಸ್ವಾಮಿ ಹೋಗಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇತ್ತು? ಗೆಸೆಮನೆ ತೋಟದಲ್ಲಿ, ಕರೆಕ್ಟಾ? ಈಗಲೂ ಗೆಸೆಮನೆ ಇದೆ. ಆವಾಗಿದ್ದ ಮರಗಳು ಈಗಲೂ ಇದ್ದಾವೆ. ಆಗ ಎಲ್ಲರೂ ಕೂಡ ಮಾತಾಡಿ ಆದ್ಮೇಲೆ ಏನ್ ಮಾಡಿದವರೆಲ್ಲ ಕೂಡ ತಮ್ಮ ತಮ್ಮ ಮನೆಗೆ ಹೋದ್ರು. ಆಗ ನೀವೊಂದ್ರೆ ಈ ಲೋಕ ಬಿಡ್ತೀರಿ, ನೀವೊಂದು ಮನೆಗೆ ಹೋಗ್ಬೇಕು. ನೀವಿನ್ನ ಸತ್ಯವೇದ ಪ್ರಕಾರವಾಗಿ 2 ಮನೆಗಳಿದ್ದಾವೆ, ಒಂದು ಕೆಳ ಮನೆ, ಒಂದು ಮೇಲ ಮನೆ. ಅಯ್ಯ, ಕೆಳ ಮನೆಯಲ್ಲಿ ಏನಿದೆ ಅಂತ ಹೇಳಿದ ನಿಮ್ಗೆ? ಏನಿದೆ ಅಮ್ಮ? ಕೆಳ ಮನೆಯಲ್ಲಿ ಏನಿದೆ? ಕೆಳ ಮನೆ ಯಾರಿಗಾಗಿ ಸಿದ್ಧ ಮಾಡಿದ ಯೇಸು ಕ್ರಿಸ್ತು? ಯಾರಿಗಾಗಿ ಯೇಸು ಸಿದ್ಧ ಮಾಡಿ ಕೆಳ ಮನೆಯನ್ನ? ಮನುಷ್ಯರಿಗಾಗಿ ಅಲ್ಲ, ಸೈತಾನನಿಗೆ ಅಂತೇ ದೇವರು ವಾಕ್ಯ ಹೇಳ್ತದೆ. ಸೈತಾನಿಗಾಗಿ ಸಿದ್ಧ ಮಾಡಿದ ಅದು ಬೆಂಕಿ, ನಿತ್ಯ ಬೆಂಕಿ. ಅದು ಯಾರು ಸೈತಾನ ಹಿಂಬಾಲಿಸ್ತಾರೋ ಅವರು ಕೂಡ ನಿತ್ಯ ಬೆಂಕಿ ಹೋಗ್ತಾರೆ. ಹೋಗೋರು ಎಷ್ಟೋ ಯಾರು ಗೊತ್ತಿದ್ದಾರೆ, ಎಷ್ಟೋ ಸಾಕ್ಷಿ ಕೇಳಿದ್ದಾರೆ, ಗೊತ್ತಾಯ್ತಾ? ಆಗ ಮೇಲು ಮನೆ ನಮಗೆ ಕಾಯ್ತಾ ಇದೆ. ಅಲ್ಲಿಯ ಅಲ್ಲಿಗೆ ಹೋಗ್ಬೇಕು ನಾವು, ಅದಕ್ಕೆ ಕೈಬಿಟ್ಟಿದೆ. ಆಗ ನಾವು ಅಲ್ಲಿಗೆ ಹೋಗ್ಬೇಕಾದ್ರೆ ಯೇಸು ಸ್ವಾಮಿಯ ಒಂದು ಉಪದೇಶ ನಾವು ಕೇಳಬೇಕು. ಅದು ಕೇಳಿದ್ರೆ ನಡ್ಕೊಳ್ದಿರೋ ಹೋಗಕ್ಕಾಗಲ್ಲ. ನೀವು ನನ್ನಲ್ಲಿ ನನ್ನ ವಾಕ್ಯ ನಿಮ್ಮಲ್ಲಿ ಇರಬೇಕು ಅಂತ ವಾಕ್ಯ ಹೇಳ್ತದೆ. ಅದ ಉಪದೇಶವಿಲ್ಲ. ಅದೇನಾಗ್ತಾನೆ ಇವತ್ತು ನಮಗೆ ಒಂದು ಮಾತು ಹೇಳ್ತೇನೆ ನಾನು. 1 ಯೋಹಾನ 2ನೇ ಅಧ್ಯಾಯ 15 ನೋಡು 15-16 ನೋಡೋಣ. 1 ಯೋಹಾನ 2:15-16 ನೋಡೋಣ. ಹೌದಮ್ಮ? ಹಾ 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 ಹ್ಮ್ ಹ್ಮ್ ಹಾ 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 ಹಲ್ಲೆಲೂಯಾ. ನೋಡ್ರ? ಆಗ ಇದು ನೀವು ಅನುಸರಿಸಬೇಕು. ಹೇಳ್ತದೆ, ಲೋಕವನ್ನಾಗಲಿ ಲೋಕವನ್ನು ನೀವು ಪ್ರೀತಿಸಬೇಡ್ರಿ. ಯಾವನಾದ್ರೂ ಲೋಕವನ್ನು ಪ್ರೀತಿಸಿದ ತಂದೆಯವರ ಪ್ರೀತಿ ಅವನಲ್ಲಿ ಇಲ್ಲ. ಆಗ ಸೈತಾನನು ನಿಮ್ಮನ್ನು 3 ವಿಧವಾಗಿ ಶೋಧನೆ ಮಾಡ್ತಾನೆ. ಯಾವ್ಯಾವುದು? ಏದೇನ್ ತೋಟದಲ್ಲಿ ಮಾಡಿದ್ದು ಅದೇ, ಯೇಸುಗೆ ಮಾಡಿದ್ದು ಅದೇ, ನೀವು ಮಾಡೋದು ಅದೇನೆ. ಹಲ್ಲೆಲೂಯಾ. ಗೊತ್ತಾಯ್ತಾ?
ಹೆಣ್ಣು ಹೊನ್ನು ಮಣ್ಣು ಅಂತ ತರ ಹಿಂದೂಗಳು ಕೇಳಿದ್ದೀರಾ? ಯೇಸು ಸ್ವಾಮಿ ಕೂಡ ಹಂಗೆ ಟೆಸ್ಟ್ ಮಾಡಿದವ ದೇವ್ರ ಮಕ್ಕಳೇ. ಅಲ್ಲಿ ಆಗ ನಿಮಗೆ 3 ವಿರೋಧವಾಗಿರ್ತದೆ. ಒಂದು ಏನು? ಶರೀರ ನಿಮಗೆ ವಿರೋಧವಾಗಿದೆ. ನೀವೇನು ನಿಮ್ಮ ಆತ್ಮ ಬಯಸಬಾರ್ದು ಅಂತ ಶರೀರ ಬಯಸ್ತದ. ಶರೀರ ಯಾವಾಗಲೂ ತಿನ್ಬೇಕು, ಕುಡಿಬೇಕು, ನಿದ್ದೆ ಮಾಡಬೇಕು, ಜಾರಿ ಮಾಡಬೇಕು, ಕೆಲಸ ಮಾಡ್ಬೇಕು ಅಂತದಿಲ್ವಾ? ನಾವು ಜಾಗರೂಕರಿರ್ಬೇಕು ಈ ಲೋಕದಲ್ಲಿ. ಅಲೆಲಿಯಾ ಯೂದರು ಜಾಗರೂಕರಾಗಲಿಲ್ಲ, ಇಸ್ಕರಿಯೋತು ಜಾಗರೂಕರಾಗಲಿಲ್ಲ. ಕರೆಕ್ಟಾ? ಅಂತ ಯೇಸು ಜೊತೆಗಿದ್ದ, ಯೇಸು ಊಟ ಮಾಡಿದ, ಯೇಸು ಮಲ್ಕೊಂಡ, ಯೇಸು ಅದ್ಭುತ ನೋಡ್ದ, ಎಲ್ಲಾ ನೋಡ್ದ. ಅದೇ ಶಾರೀರಿಕ ಅಭಿಲಾಷೆಗೆ ಅವನ ಅವಕಾಶ ಕೊಟ್ಟ. ಆ ನಿಮಿತ್ತವಾಗಿ ಏನ್ ಮಾಡ್ದ ಅವನು? ದೇವರ ಒಂದು ಸಹವಾಸ ಕಳ್ಕೊಂಡ. ಅದೇ ನಿಮಗೆ ದೇವರಿಗೆ ಕೊಟ್ಟಿರೋ ವಾಗ್ದಾನ, ಇನ್ನವ್ರಿಗೇನಿಲ್ಲ, ಹಸುವೆ ಇಲ್ಲ, ಭಯಾರಿಕೆ ಇಲ್ಲ, ಬಿಸಿಲಾದ್ರೂ ಯಾವ ಜಳವಾದ ಬಡಿದ್ರು, ಇಷ್ಟೆಲ್ಲ ಹೇಳ್ಬಿಟ್ಟು ಹೇಳ್ಕೋತ್ರ ಈ ಭೂಲೋಕ ಯೇಸು ಬಂದು ಏನ್ ಮಾಡಿದ್ರು? ಏದೇದವ್ರು ಕಲ್ಕೊಂಡು ಆ ಮಹಿಮೆನ ಬಂದು ವಾಪಸ್ ಕೊಟ್ರು. ಏದೇದವ್ರದಲ್ಲಿ ಏನಾರು ನಡೀತಾ ಇತ್ತು? ಮಹಿಮೆ ತುಂಬಲ್ಪಟ್ಟಿದ್ರ? ಪ್ರತಿದಿನ ಏನಾರು ನಡೀತಾ ಇತ್ತು? ಪ್ರತಿದಿನ ಯೇಸು ಇಳಿದು ಬಂದು, ಅದೇ ದೇವ್ರು ಇಳಿದು ಬಂದು ಅವ್ರ ಕೈ ಹಿಡ್ಕೊಂಡು ಅವ್ರು ಕರ್ಕೊಂಡು ಹೋಗ್ತಾರೆ, ಹಿಡ್ಕೊಂಡು ಎಲ್ಲಿ ಹೋಗ್ತಾರೆ, ಮಾತಾಡ್ಕೊಂಡು ಹೋಗ್ತಾರೆ. ಆಯ್ತಾ? ಅವ ಪಾಪ ಮಾಡಿದ ಮೇಲೆ ನಡೀತಾ ಅದು ಯೇಸು ಬಂದರಿಕೆ ತಿರುಗಿ ನಡೆಯೋದಕ್ಕಾಗಿ. ಯಾರು ನಡೀತಾರೆ? ಪ್ರಕರಣ ಅಂತ ತೀರಿ ನೋಡೋಣ. ಹೇಳಿ ನಾನು ಮುಗಿಸ್ಕೊಳ್ತೀನಿ ಈಗ. ಪ್ರಕರಣ ಅಂತ 3ನೇ ಅಧ್ಯಾಯ 4ನೇ ವಾಕ್ಯ ಬೇಗ ಹೌದಮ್ಮ. ಏದೇನ್ ತೋಟದಲ್ಲಿ ಯಾರ ಜೊತೆಯಲ್ಲಿ ನಡೆದ್ರು? ದೇವ್ರ ಜೊತೆಯಲ್ಲಿ. ಈಗ ಮತ್ತೆ ದೇವ್ರು ನಿಮ್ಗೆ ಅವಕಾಶ ಕೊಡ್ತಾರೆ, ನನ್ನ ಜೊತೆಯಲ್ಲಿ ನಡೀತಾರೆ ಅನ್ನೋದು. ಅರ್ಥ ಆಯ್ತಮ್ಮ? ಎಲ್ಲರೂ ಕೂಡ ಅರ್ಥ ಆಗ್ತಾ ಇದೆಯಾ? ಎಷ್ಟು ಅವಕಾಶ ಕೊಡ್ತಾರೆ? ಯಾವಾಗ? ಅದು ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡ್ಕೊಂಡು ಸ್ವಲ್ಪ ಜನ ಸಾಧಿಸಿದವರೆಲ್ಲ ಇದ್ದಾರೆ. ತಮ್ಮ ವಸ್ತ್ರಗಳಿಂದ ನಮ್ಮ ಜೀವಿತವನ್ನ, ಇವತ್ತು ಅನೇಕರ ಜೀವಿತ ಏನಾಗಿದೆ? ಮಲಿನವಾಗಿದೆ, ಕೆಟ್ಟೋಗಿದೆ. ಮನಸ್ಸು, ಆಲೋಚನೆ, ಚಿಂತನೆ, ದೃಷ್ಟಿ, ಮಾತು ಎಲ್ಲಾ ಕೆಟ್ಟೋಗಿದೆ. ಕರೆಕ್ಟಾ? ಕೆಟ್ಟೋಗಿದೆ ಇಲ್ಲ? ಮನಸ್ಸಲ್ಲಿ ಏನೆಲ್ಲ ಪ್ರೀತಿಗಳು ಬರ್ತವೆ. ಗೂಡು ಕಟ್ಟಾಗಿ ಬಿಡ್ಬೇಡ್ರಿ. ಇದೆಲ್ಲ ಅನುಭವದಲ್ಲಿ ನಾನು ಬಂದಿದ್ದೇನೆ. ಅರ್ಥ ದೇವರ ಮಕ್ಕಳೇ. ಅಲ್ಲೆಲ್ಲ ಸೈತಾನ ತುಂಬಾ ಪ್ಲಾನ್ ಆಗ್ತದೆ. ಯಾಕೆ? ಸೈತಾನಿಗೆ ಒಂದೇ ಒಂದು ಬೇಕು ನಿಮ್ಮಲ್ಲಿ, ಅದು ಬೆಲೆ ಕಟ್ಲಿಕ್ಕೆ ಆಗಲ್ಲ. ಬೆಲೆ ಕಟ್ಲಿಕ್ಕೆ ಆದಂತ ಇರೋದು ನಿಮ್ಮಲ್ಲಿ ಏನಾಗಿದೆ? ನಿಮ್ಮ ಆತ್ಮ. ಆ ರಹಸ್ಯ ಸೈತಾನ ಗೊತ್ತು, ನಿಮಗೆ ಗೊತ್ತಿಲ್ಲ ಇನ್ನ. ಅದೊಂದು ವಶ ಮಾಡ್ಕೊಳ್ಳೋದಕ್ಕಾಗಿ ಅವನು ತುಂಬಾ ಪ್ರಯತ್ನ ಮಾಡ್ತಾನೆ. ಯೇಸು ಸ್ವಾಮಿ ಪಾತಾಳದ ಬಗ್ಗೆ ಮಾತಾಡ್ತಾರೆ, ಒಬ್ಬ ಅಶ್ವತ್ಥ ಬಗ್ಗೆ ಹೇಳ್ತಾರೆ. ಅಶ್ವತ್ಥ ಎಲ್ಲೋದ? ಅವನು ಪಾತಾಳದಲ್ಲಿ ಯಾತ್ರೆ ಪಡ್ತಾ ಇದ್ದಂತ ಹೇಳ್ತಾರೆ. ಇವತ್ತು ನಾವು ಮಾತಾಡ್ತಾ ಇದ್ವಿ, ಈಗಲೂ ಕೂಡ ಅವನು ಎಲ್ಲಿದ್ದಾನೆ? ಪಾತಾಳದಲ್ಲಿ ಯಾತ್ರೆ ಪಡ್ತಾ ಇದ್ದಾನೆ. ಯಾಕೆ? ದೇವರ ಬಾಯಿಂದ ಬರೋ ಮಾತು ನಿಷ್ಫಲವಾಗುವುದಿಲ್ಲ. ದೇವರ ಮಕ್ಕಳೇ, ಆದ್ರೆ ಆ ಯಾತ್ರೆ ಸ್ಥಳಕ್ಕೆ ನೀನು ನಾನು ಹೋಗಬಾರ್ದಂತಕ್ಕಾಗಿ ಯೇಸು ಹುಡುಕಿ ಬಂದು ಬಾಗಿಲು ತಟ್ತಾ ಇದ್ದಾರೆ. ಏನ್ ತಟ್ತಾ ಇದ್ದಾರೆ? 3:20 ಹೇಳ್ಕೊಟ್ಟಿದೆ ಪ್ರಕಟಣೆಯಲ್ಲಿ. ಈಗೋ ನಾನು ಬಾಗಿಲು ಬಂತು ತಟ್ತಾ ಇದ್ದ, ಒಬ್ಬನ ಶಬ್ದಕ್ಕೆ ಬಾಗಿಲು ನಾನು ಬಾಗಿಲು ತೆರೆದಾಗ ನಾನು ಒಳಗಡೆ ಬರ್ತೇನೆ ಅಂತ ಹೇಳಿದ್ದಾರೆ. ಆಗ ದೇವರು ತಟ್ತಾನೇ ಇದ್ದಾರೆ. ನಮ್ಮ ಹಿಂದೂ ದೇಶಕ್ಕೆ ತಟ್ತಾ ಇದ್ದಾರೆ ದೇವರು. ಟಿವಿಯಲ್ಲಿ ಬರ್ತಾ ಇದೆ, ಇವತ್ತು ನೋಡಿದ್ರೆ ಎಲ್ಲಾ ಪ್ರೋಗ್ರೆಸ್ ಬರ್ತಾ ಇದೆ. ಯೇಸು ಬಗ್ಗೆ ತಟ್ತಾ ಇದ್ದಾರೆ ಬಾಗಿಲ್ನ. ಅದೇ ದೇಶ ಇನ್ನೂ ಬಾಗಿಲು ತೆರೆದಿಲ್ಲ. ಅದೇಲಿಯಾ? ಆಗ ಒಂದಿನ ನನ್ನ ಕಂಡು ಹಿಡಿದು ಯೇಸು ನನ್ನ ಬಾಗಿಲು ತೆರೆದು ನಾನು ಓಪನ್ ಮಾಡಿದೆ, ಒಳಗಡೆ ಬಂದು ಕುಂತ್ಕೊಂಡ್ರು. ಅರ್ಥ ಆಗ್ಬಿಡ್ತು. ಯೇಸು ನಮ್ಮ ನಿಮಿತ್ತವಾಗಿ ಮನೆಯಿಂದ ಹೊರಗಡೆ ಬರ್ಬೇಕು ಪ್ರಸಿದ್ಧಿ ಬಂದ್ಬಿಡ್ತು. ಮರಣದ ರಹಸ್ಯ ಯಾರು ಗೊತ್ತಿಲ್ಲ. ಅದಕ್ಕಾಗಿ ನಾಳೆ ಇನ್ನಬೇಡ ಅಂತ ಪ್ರಸಂಗಿ ಹೇಳ್ತಾನೆ. ಇವತ್ತೇ ರಕ್ಷಣೆ ದಿನ, ಇವತ್ತೇ ನೀನು ಮನಸ್ಸು ದಿನ, ಇವತ್ತೇ. ಒಂದು ವೇಳೆ ಇವತ್ತು ನೈಟ್ ನಾವು ಹೋಗ್ಬೋದು ಈ ಲೋಕ ಬಿಟ್ಟು. ಕರೆಕ್ಟಾ? ಇವತ್ತು ನೈಟ್ ನಾನು ಬದುಕ್ತೀನಿ ಅಂತ ಏನೋ ಗ್ಯಾರಂಟಿ ಇದೆಯಾ? ಯಾರು ಹೇಳ್ರಿ? ಇಲ್ಲ ಪಾಠ ನಾನು ಬದುಕೇ ಇರ್ತಿದ್ದ. ಇಲ್ಲ, ನೀವು ನೆನೆಸದ ಗಳಿಗೆಯಲ್ಲಿ ಮರಣ ಬರ್ತದೆ. ಅದಕ್ಕಾಗಿ ಇದೇ ಏನಾಗಿದೆ? ರಕ್ಷಣೆಯ ದಿನವಾಗಿದೆ. ಇದೇ ಸುಪ್ರದ ಕಾಲವಾಗಿದೆ. ಅದಕ್ಕೆ ನಮ್ಮನ್ನು ತಗ್ಗಿಸ್ಕೊಂಡು ಒಪ್ಪಿಸ್ಕೊಳ್ಳೋಣ.